ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಸಹಜವಾಗಿ ಈ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಿರುವಂತಹ ನಿಧಿಯ ಕುರಿತಾಗಿ ನಿಮಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸಿಕ್ಕಿರುವಂತಹ ನಿಧಿಯನ್ನ ಯಾಕೆ ಸರ್ಕಾರಕ್ಕೆ ಕೊಟ್ಟು ಬಿಟ್ರು? ತಾವೇ ತಮ್ಮ ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ದೊಡ್ಡ ಶ್ರೀಮಂತರು ಕೂಡ ಹಾಗೆ ಬಿಡ್ತಾ ಇದ್ರೇನೋ. ಇತ್ತ ಕಡು ಬಡತನ ಕೂಡ ಇತ್ತು. ಒಂದಿಷ್ಟು ಯಾವುದೋ ದೃಷ್ಟಿಯಲ್ಲಿ ದೇವರು ಇವರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ಮುಂದೆ ಹಾಗೆ ಬಿಟ್ಟಿದ್ದ ಒಂದಿಷ್ಟು ಭಾವನೆ ನಿಮ್ಮಲ್ಲಿ ಪಾಸವಾಗಿರುತ್ತೆ. ಇದು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಿಷ್ಟು ಬಿಗ್ ಟ್ವಿಸ್ಟ್ಗಳು ಕೂಡ ಓಡಾಡ್ತಾ ಇದ್ದಾವೆ. ಒಂದು ಕಡೆ ಅಧಿಕಾರಿಗಳು ಇದು ನಿಧಿ ಅಲ್ಲ ಅಂತ ಹೇಳ್ತಾರೆ, ಒಂದು ಕಡೆ ಇದು ನಿಧಿ ಅಲ್ಲ ಅಂದ ಮೇಲೆ ನಮಗೆ ಇದನ್ನು ಕೊಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ಆ ಸಿಕ್ಕಿರ್ತಕ್ಕಂತಹ ಮಾಲೀಕರು ಹೇಳ್ತಾ ಇರುವಂತಹದ್ದು. ಈ ಕುರಿತಾಗಿ ಈ ಕಾನೂನು ರೀತಿಯಲ್ಲಿ ಇವರಿಗೆ ಸಿಗೋದಕ್ಕೆ ಸಾಧ್ಯನಾ ಮತ್ತು ಭಾರತೀಯ ಖಜಾನೆ ಪತ್ತೆ ಕಾಯ್ದೆ 1878 ಏನ್ ಹೇಳುತ್ತೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ ಸಂದರ್ಭದಲ್ಲಿ ಇದು ಯಾರ ಕೈ ಸೇರಬೇಕು ಮತ್ತು ಇದು ಯಾರ ಸ್ವತ್ತು ಅನ್ನೋದು ನಿಮಗೆ ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಮಾಹಿತಿಯು ಕೂಡ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಎಷ್ಟೆಲ್ಲ ಸ್ಟ್ರಿಕ್ಟ್ ಆಗಿದೆ ಮತ್ತು ಇದಕ್ಕೆ ಓನರ್ಗಳು ಯಾರಾಗ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಅರ್ಥ ಆಗುವಂತ ಸಾಧ್ಯತೆ ಇರುತ್ತೆ. ಮುಂದೊಂದು ದಿನ ನಿಮಗೂ ಕೂಡ ಸಿಗಬಹುದೇನೋ. ಆ ಕುರಿತಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ಗಮನಿಸ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಐತಿಹಾಸಿಕ ಹಿನ್ನೆಲೆ ಇರುವ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿರುವಂತಹ ಘಟನೆ ಇಡೀ ರಾಜ್ಯದಾದ್ಯಂತ ಸದ್ದು ಕೂಡ ಮಾಡಿತ್ತು. ಮನೆಯ ಪಾಯ ತೆಗೆಯುವಂತಹ ಸಂದರ್ಭದಲ್ಲಿ 460 ಗ್ರಾಂ ಚಿನ್ನಾಭರಣವಿದ್ದ ನಿಧಿಯನ್ನ ಮನೆ ಮಾಲೀಕರು ತಮ್ಮ ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ಕೂಡ ನೀಡಿಬಿಟ್ಟಿದ್ದರು. ಇವರ ಈ ಕಾರ್ಯಕ್ಕೆ ಜಿಲ್ಲಾಡಳಿತ ಸನ್ಮಾನ ಕೂಡ ಮಾಡಿಬಿಟ್ಟಿತ್ತು. ಆದ್ರೆ ಇದೀಗ ಲಕ್ಕುಂಡಿ ನಿಧಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದ್ದು ನಿಧಿ ಅಲ್ಲ ಅನ್ನೋ ರೀತಿ ಒಂದು ಕಡೆ ಅಧಿಕಾರಿಗಳು ಹೇಳಿದ್ರೆ, ಆ ಅಧಿಕಾರಿಗಳ ಮಾತನ್ನ ಆಲಿಸಿರ್ತಕ್ಕಂತಹ ಮನೆಯವರು ಅದು ನಿಧಿ ಅಲ್ಲ ಅಂದ್ಬಿಟ್ರೆ ನಮಗೆ ಕೊಟ್ಟು ಬಿಡಿ, ನಮ್ಮ ಪಿತ್ರಾರ್ಜಿತ ಅಥವಾ ನಮ್ಮ ಹಿರಿಯರು ಅದನ್ನು ಸಂಗ್ರಹ ಮಾಡಿ ನಮ್ಮ ಮನೆಯಲ್ಲಿ ಇಟ್ಟಿದ್ರು ಅಂತ ಕಾಣಿಸುತ್ತೆ ಅನ್ನೋ ರೀತಿ ಅವರುಗಳು ಹೇಳ್ತಾ ಇರುವಂತದ್ದು. ಈ ಎಲ್ಲ ಆಧಾರವನ್ನ ಗಮನಿಸ್ತಾ ಇದ್ರೆ ಈಗ ಅದು ಯಾರು ಪಾಲಾಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕೂಡ ಇದೆ. ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಆಗಿರ್ತಕ್ಕಂತಹ ರಮೇಶ್ ಮೂಲಿಮನಿ ಆ ಚಿನ್ನ ಸಿಕ್ಕಿರ್ತಕ್ಕಂತಹ ಜಾಗವನ್ನ ಪರಿಶೀಲನೆ ಮಾಡ್ತಾರೆ. ಯಾವ ಕಾಲದ್ದು ಚಿನ್ನ ಅಂತ ಪರಿಶೀಲನೆ ಮಾಡ್ತೇವೆ. ಮೇಲ್ನೋಟಕ್ಕೆ ನೋಡಿದಾಗ ಇದು ತುಂಬಾ ಹಳೆಯ ಕಾಲದ ಚಿನ್ನಾಭರಣ ಅಂತ ಕಾಣಿಸುತ್ತೆ. ಬಂಗಾರ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಇದು ಕುಟುಂಬಕ್ಕೆ ಸೇರಿದ್ದು. ಒಂದು ವೇಳೆ ದೇವಸ್ಥಾನದಲ್ಲಿ ಸಿಕ್ಕು ಇದು ರಾಜ್ಯ ಮನೆತನದ್ದು ಅಂತ ಕನ್ಸಿಡರ್ ಮಾಡಬಹುದಿತ್ತು. ಆದ್ರೆ ಇದು ಒಂದು ಮನೆಯಲ್ಲಿ ಸಿಕ್ಕಿರುವ ಕಾರಣದಿಂದಾಗಿ ಒಂದು ಯಾವುದೋ ಮನೆತನಕ್ಕೆ ಸೇರಿದ್ದು ಅಂತ ಹೇಳಿಕೊಂಡಿರ್ತಕ್ಕಂಥದ್ದು. ಇನ್ನು ಇದು ಒಂದು ಚಿನ್ನಾಭರಣ ಅಥವಾ ಇದು ರಾಜ್ಯ ಮನೆತನದಾಗಿದ್ರೆ ಲಾಂಛನ ಇರ್ತಾ ಇತ್ತು, ಚಿನ್ನದ ಆಭರಣಗಳು ಡ್ಯಾಮೇಜ್ ಕೂಡ ಆಗಿರ್ತಾ ಇರಲಿಲ್ಲ, ಸುರಕ್ಷಿತವಾಗಿರ್ತಿತ್ತು. ಮತ್ತು ಯಾವುದೋ ಒಂದು ರಾಜ್ಯ ಮನೆತನಕ್ಕೆ ಸೇರಿದ ಒಡವೆ ವಸ್ತ್ರಗಳಾಗಿದ್ರೆ ಇದು ಇಷ್ಟೊಂದು ಕಡಿಮೆ ಇರ್ತಾ ಇರಲಿಲ್ಲ, ಕೆಜಿ ಗಂಟಲೆ ಸಿಗಬಹುದಿತ್ತು. ರಾಜ ಮನೆತನದಲ್ಲಿ ಅಂದ್ರೆ ಹಳೆ ಕಾಲದಲ್ಲಿ ರಾಜ್ಯ ಮನೆತನಗಳು ಕೆಜಿ ಗಟ್ಟಲೆ ಬಂಗಾರವನ್ನ ಎಲ್ಲೆಂದರಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು. ಹಿಂದೆ ಈ ರೀತಿಯಾಗಿ ಟ್ರೆಜರಿ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು ಇರಲಿಲ್ಲ. ಸಹಜವಾಗಿ ಹಿರಿಯರು ಏನು ಮಾಡ್ತಾ ಇದ್ರು ಅಂದ್ರೆ ಮನೆಯ ಒಂದು ಯಾವುದೋ ಮೂಲೆಯಲ್ಲಿ ತೆಗ್ಗನ ಅಂದ್ರೆ ಅಗಿದು ಅದನ್ನ ಮುಚ್ಚಾಕಿ ಮುಂದೆ ನಮ್ಮ ಪೀಳಿಗೆಗೆ ಯೂಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ರು. ಇದು ಅದೇ ರೀತಿಯಾಗಿ ಇರಬಹುದು ಅನ್ನೋ ರೀತಿಯಲ್ಲಿ ಅಧಿಕಾರಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹೇಳಿಕೆಯನ್ನ ಗಮನಿಸಿರ್ತಕ್ಕಂಥ ಮನೆಯ ಮಾಲೀಕರು ಇದೀಗ ಆ ಚಿನ್ನಾಭರಣವನ್ನ ನಮಗೆ ಕೊಟ್ಟು ಬಿಡಿ, ಅದು ಚಿನ್ನ ಹಳೆಯ ಕಾಲದ್ದು ಅಥವಾ ನಿಧಿ ಅಲ್ಲ ಅನ್ನೋದಾದ್ರೆ ಅದು ನಮ್ಮ ಹಿರಿಯರದ್ದು ಅಂತ ಅವರು ಹೇಳ್ತಾ ಇರುವಂತಹದ್ದು. ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಒಂದು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಮೈಸೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿಬಿಟ್ಟಿತ್ತು. ಏನು ಅಂತಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ಗೋಸ್ಕರ ಚಿನ್ನಾಭರಣವನ್ನ ಅಡ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಏನೋ ಚಿನ್ನ ಮಿಸ್ ಆಗಿದೆ ಅನ್ನೋ ಒಂದು ವರದಿ ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಮಾಲೀಕರು ನಮ್ಮ ಚಿನ್ನ ಮಿಸ್ ಆಗಿದೆ, ಇದನ್ನ ಕೊಡಿ ಅಂದಾಗ ಅಲ್ಲಿ ಸಹಜವಾಗಿ ಇದು ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಹೋಗ್ತಾರೆ. ದಾಖಲೆಗಳು ತಪ್ಪಾಗಿದೆ, ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರುತ್ತೆ. ಒಂದು ಚಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಂಗಾರವನ್ನೇ ಇಟ್ಟು ನಾವು ಅದನ್ನ ಮತ್ತೆ ವಾಪಸ್ ಪಡೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಅಂತ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅಂದ್ರೆ ಇನ್ನು ಆಕಸ್ಮಿಕವಾಗಿ ಸಿಕ್ಕಿರ್ತಕ್ಕಂಥ ನಿಧಿ ಇದು ಅಥವಾ ಆಕಸ್ಮಿಕವಾಗಿ ಸಿಕ್ಕಿರ್ತಕ್ಕಂಥ ಬಂಗಾರ ಅಂತಾನೆ ಹೇಳ್ಬಹುದು. ಇದನ್ನ ನಾವು ನಮ್ಮ ಸ್ವತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನ ಗೌರ್ಮೆಂಟ್ಗೆ ನೀಡಬೇಕಾಗುತ್ತೆ. ಸಹಜವಾಗಿ ಈಗ ಆ ಒಂದು ಮನೆಯ ಮಾಲೀಕರ ಬಳಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಗೌರ್ಮೆಂಟ್ಗೆ 100% ಹೋಗುವಂತದ್ದು. ಇನ್ನು ಇದನ್ನ ಭಾರತೀಯ ಖಜಾನೆ ಪತ್ತೆ ಕಾಯ್ದೆಯ ಅಡಿಯಲ್ಲಿ ಇದು ಏನೇನೆಲ್ಲ ಆಗಬಹುದು, ಅದು ಏನ್ ಹೇಳುತ್ತೆ 1878 ಆಕ್ಟ್ ಪ್ರಕಾರ ಇದು ಯಾರ ಸ್ವತ್ತು ಅನ್ನೋದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಭಾರತದಲ್ಲಿ ಸಿಗುವ ಬೆಲೆ ಬಾಳುವ ನಿಧಿಗಳ ಬಗ್ಗೆ ನಿಯಮಗಳನ್ನು ಈಗಾಗಲೇ ರೂಪಿಸಲಾಗಿದೆ. ಅದರ ಪ್ರಕಾರ ರೂಪಾಯಿ 10ಕ್ಕಿಂತ ಹೆಚ್ಚು ಮೌಲ್ಯದ ಯಾವುದೇ ವಸ್ತುಗಳು ಸಿಕ್ಕರೂ ಕೂಡ ಅದನ್ನು ಪತ್ತೆ ಮಾಡಿದವರು ಮತ್ತು ಸ್ಥಳದ ಮಾಲೀಕರು ಕೂಡಲೇ ಸರ್ಕಾರಕ್ಕೆ ತಿಳಿಸಲೇಬೇಕು.
ಈ ಒಂದು ಮಾತನ್ನ ಭಾರತೀಯ ಖಜಾನೆ ಪತ್ತೆ ಕಾಯ್ದೆ 1878 ಹೇಳ್ತಾ ಇರುವಂತದ್ದು. ನಂತರ ಸರ್ಕಾರ ನಿಧಿಯ ಮಾಲೀಕತ್ವವನ್ನು ನಿರ್ಧರಿಸಿ ಅದನ್ನ ಪತ್ತೆ ಮಾಡಿದವರು ಮತ್ತು ಮಾಲೀಕರ ನಡುವೆ ಹಂಚಿಕೆ ಮಾಡಬಹುದು ಅಥವಾ ಸರ್ಕಾರವೇ ವಶ ಪಡೆದುಕೊಳ್ಳಬಹುದು. ಸೊ ನಿಮಗೆ ಈಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. 10 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಯಾವುದೇ ವಸ್ತುಗಳು ಸಿಕ್ಕರೂ ಕೂಡ ಅದನ್ನ ನಿಧಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಂದ್ರೆ ಅದು ಸರ್ಕಾರದ ಸ್ವತ್ತಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಈ ಒಂದು ಆಸ್ತಿಗೆ ಸಂಬಂಧಪಟ್ಟಿರುವಂತಹ ಪೂರಕವಾದಂತಹ ದಾಖಲೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ನಿಧಿಗೆ ಅಥವಾ ಆ ಒಂದು ವಸ್ತುವಿಗೆ ಯಾರು ಮಾಲೀಕರು ಅದನ್ನ ಅವರಿಗೆ ನೀಡಲಾಗುತ್ತೆ. ಇಲ್ಲ ಅಂತಂದ್ರೆ ಇದನ್ನ ಪತ್ತೆ ಹಚ್ಚಿದವರಿಗೂ ಮತ್ತು ಮಾಲೀಕರು ಅಂತ ಏನು ಗುರುತಿಸ್ಕೊಂಡಿರ್ತಾರೋ ಅವರಿಬ್ಬರ ಮಧ್ಯೆ ಹಂಚಿಕೆ ಕೂಡ ಮಾಡಲಾಗುತ್ತೆ. ಇಲ್ಲ ಅಂತಂದ್ರೆ ಇದನ್ನ ಸಂಪೂರ್ಣವಾಗಿ ಸರ್ಕಾರವೇ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಇಲ್ಲಿ ಎಲ್ಲವೂ ಕೂಡ ನಿರ್ಧಾರ ನಿಂತುಕೊಂಡಿರ್ತಕ್ಕಂಥದ್ದು ಸರ್ಕಾರದ ಮೇಲೆ. ಸೊ ನಮ್ಮ ಈಗಿರುವಂತಹ ಸರ್ಕಾರಗಳು ಮೇಲ್ನೋಟಕ್ಕೆ ನೋಡಿದ್ರೆ ಖಂಡಿತವಾಗಿಯೂ ಇವರಿಗೆ ಒಂದು 10 ಪೈಸಾನು ಕೂಡ ಕೊಡುವಂತಹ ಸಾಧ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸರ್ಕಾರವೇ ತೆಗೆದುಕೊಳ್ಳಬೇಕು ಅಂತ ಏನಿಲ್ಲ. ಇದಕ್ಕೆ ಪೂರಕವಾದಂತಹ ಮತ್ತು ಸಾಕ್ಷ್ಯಾಧಾರಗಳು ಅಥವಾ ದಾಖಲೆಗಳು ಸಿಕ್ಕಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇದನ್ನ ಪಡೆದುಕೊಳ್ಳುವಂತ ಹಕ್ಕು ಮಾಲೀಕರಿಗೂ ಕೂಡ ಇರುತ್ತೆ. ಹಾಗಾಗಿ ಇವರ ಬಳಿ ಏನಾದರೂ ಕೂಡ ದಾಖಲೆಗಳು ಸಿಕ್ಕಿಲ್ಲ ಅಂತಂದ್ರೆ ಸರ್ಕಾರ ಇವರಿಗೆ ಪ್ರೋತ್ಸಾಹ ಧನವನ್ನು ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ಇವರಿಗೆ ಸನ್ಮಾನ ಅಂತದೆಲ್ಲವೂ ಕೂಡ ಸಹಜವಾಗಿ ಮಾಡ್ತಾರೆ, ಅದು ಬೇರೆ ವಿಚಾರ. ಅದನ್ನು ಹೊರತುಪಡಿಸಿ ಇವರಿಗೂ ಕೂಡ ಒಂದಿಷ್ಟು ನೀಡುವಂತ ಅವಕಾಶ ಅಂತದೆಲ್ಲವೂ ಕೂಡ ಇರುತ್ತೆ. ಸೊ ಸರ್ಕಾರ ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ನಾನು ಪದೇ ಪದೇ ಅದನ್ನೇ ನಿಮಗೆ ಮೆನ್ಷನ್ ಮಾಡ್ತಾ ಇರುವಂತಹದ್ದು. ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರದ ಮೇಲೆ ಇದೆಲ್ಲವೂ ಕೂಡ ಇರುವಂತದ್ದು. ಆದರೆ ಇಲ್ಲಂತೂ ಒಂದು ಗೊಂದಲ ಸೃಷ್ಟಿಯಾಗಿಬಿಟ್ಟಿದೆ. ಅಧಿಕಾರಿ ಒಬ್ಬರು ಇದು ಪ್ರಾಚೀನ ಕಾಲದ್ದು ಅಲ್ಲ ಅಥವಾ ಇದು ರಾಜಮನೆತನದಲ್ಲ, ನಿಧಿ ಅಲ್ಲ ಅನ್ನೋ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ತುಂಬಾ ಸಂಚಲನವನ್ನ ಮೂಡಿಸ್ತಾ ಇದೆ, ಗೊಂದಲವನ್ನ ಕೂಡ ಎಬ್ಬಿಸ್ತಾ ಇದೆ. ಈಗ ಕುಟುಂಬದಸ್ಥರಿಗೆ ಒಂದಿಷ್ಟು ಸಂಕಟವೂ ಕೂಡ ಆರಂಭವಾಗಿಬಿಟ್ಟಿದೆ. ನಮಗೆ ಸಿಕ್ಕಿರುವಂತಹ ಈ ವಸ್ತುವನ್ನು ಯಾಕೆ ನಾವು ಸರ್ಕಾರಕ್ಕೆ ಕೊಟ್ಟು ಬಿಟ್ಟಿವಿ ಅನ್ನೋ ಪ್ರಶ್ನೆ ಕೂಡ ಅವರಲ್ಲಿ ಕಾಡೋದಕ್ಕೆ ಪ್ರಾರಂಭಿಸಿ ಬಿಟ್ಟಿದೆ. ಆ ಒಂದು ಕ್ಷಣಕ್ಕೆ ಭಯಾನೋ ಅಥವಾ ಇನ್ಯಾವುದೋ ಒಂದು ಮನಸ್ಥಿತಿಯಿಂದ ಕೊಟ್ಟು ಬಿಟ್ಟಿರ್ತಾರೆ, ಮುಗ್ಧತೆಯೋ ಏನೋ ಒಂದು ಹಾಗೆ ಬಿಟ್ಟಿರುತ್ತೆ. ಅದಾದ ಬಳಿಕ ಈಗ ಪಶ್ಚಾತ್ತಾಪ ಪಡುವಂತ ವ್ಯವಸ್ಥೆ ಆಗಿದೆ. ಸೊ ಹಾಗಂತ ಕೊಡಬಾರ್ದಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಕಾನೂನಿನ ಪ್ರಕಾರ ಸರ್ಕಾರಕ್ಕೆ ಗಮನಕ್ಕೆ ತರಲೇಬೇಕು, ತಂದಿರತಕ್ಕಂಥದ್ದು ಉತ್ತಮ. ಆದರೆ ಅದೇ ಸರ್ಕಾರ ಈಗ ಅವರಿಗೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅಥವಾ ಒಂದು ನಿರ್ಧಾರವನ್ನು ತೆಗೆದುಕೊಂಡು, ಪಾಪ ತುಂಬಾ ಬಡ ಕುಟುಂಬ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂತ ವಸ್ತು ಆಗಿರೋದ್ರಿಂದ ಅವರಿಗೆ ಒಂದಿಷ್ಟು ಮನೆಯ ಸಹಾಯನೋ ಅಥವಾ ಒಂದಿಷ್ಟು ದುಡ್ಡಿನ ಸಹಾಯವನ್ನೋ ಮಾಡಿದ್ರೆ ಅವರ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಒಂದಿಷ್ಟು ಸಹಾಯ ಆಗಬಹುದೇನೋ. ಸೊ ಎಲ್ಲ ನಿರ್ಧಾರಗಳು ನಿಂತಿರ್ತಕ್ಕಂಥದ್ದು ಸರ್ಕಾರದ ಮೇಲೆ. ಈಗ ನಿಮಗೆ ಲಕ್ಕುಂಡಿಯ ಒಂದು ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಒಂದ್ ವಾರದಿಂದ ಪಾಯ ಅದಾರ ಸರ್ ಅವ್ರು ಹಳೆ ಮನೆ ಕೆಡಿವಿ ಪಾಯ ಮುಂದ ಅದೊಂದು ಸಾಂಬಾರು ಬಿಂದಿಗಳಿಗೆ ಸಿಕ್ಕತ್ತಾರ 454 ಗ್ರಾಮ್ ಸಿಕ್ಕತ್ತಾರ. ಇದು 454 ಗ್ರಾಮ್ 470 ಗ್ರಾಮ್. ಓಕೆ, 70 ಗ್ರಾಮ್ ಅರ್ಧ ಕೆಜಿ ಕಮ್ಮಿ ಸರ್. ಒಂದು ತಾಮ್ರದ ಬಿಂದಿಗೆ ಸಿಕ್ಕತ್ತ ಅದು. ಅದು ಮಗಿ ಅಂತಾರಲ್ಲ ಅಂತದು ಅದ್ರೊಳಗಡೆನೆ ಇತ್ತು. ಅದ್ರೊಳಗನೆ ಇತ್ತು. ಅದು ಓನ್ ತುಂಬಾ ಹುಡುಗ ಕೆರೆಬಣ್ಣ ಹಾಕೊಂಡು ಅಡ್ಡಾಡಿನ ಸರ್. ಅದು ಸಿಕ್ಕಿರೋದನ್ನ ಹಿಡ್ಕೊಂಡು ಓಡಾಡ್ಬಿಟ್ಟವನ ಹಿಡ್ಕೊಂಡು ಓಡಾಡ್ಯಾನ ಸರ್. ಎಲ್ಲರಿಗೂ ಹಿಂಗ್ ಸಿಕ್ಕತ್ತೆ ಅಂತೇಳಿ ಎಲ್ಲರಲ್ಲಿ ಜನ ಹುಚ್ಚಾಗ ಅಲ್ಲಿ ಹೋಗ ಅಂತ ಬಂಗಾರ ಇದ್ರೆ ಯಾರು ತೋರಿಸ್ತಾರಂತ ಅಂದಾರೆ. ಅವಂಗ ಬಾಯಿ ಇಲ್ಲ ಸರ್, ಮೂಕವ. ಮೆಂಬರ್ ಒಬ್ರು ರಜೆ ತಹಸೀಲ್ದಾರ್ ಅಂತ ಹೇಳಿ ಸರ್, ಅವ್ರ ಮನೆಗೆ ಹೋಗ್ಯಾನ ಸರ. ಇದು ಹಂಗ ಬಂಗಾರ ಇರ್ಬೋದು ಅಂತೇಳಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಸಿದ್ದು ಪಡ್ಲಿಗೆ ಹೇಳ್ಯಾರ ಸರ್. ಅವರೆಲ್ಲ ಅರಕ ಶಾಲೆಗರು ಎಲ್ಲರನ್ನ ಕರ್ಕೊಂಡು SP ಅವರು ಎಲ್ಲರೂ ಕೂಡ ಸೀದಾ ಅಲ್ಲಿ ಸ್ಪಾಟಿಗೆ ಬಂದಾರ ಸರ್. ಬಂದು ಅಲ್ಲೇ ಸ್ಪಾಟ್ ಚೆಕ್ ಮಾಡಿದಾಗ ಅದು ಆ ಬಂಗಾರ ಅನ್ನೋದು ಗೊತ್ತಾಯ್ತು ಸರ್. ಹುಡುಗನಿಗೆ ಗೊತ್ತಾಗಿಲ್ಲ ಹಾಗಾದ್ರೆ? ಇಲ್ಲಿ ಗೊತ್ತಾಗಿಲ್ಲ ಸರ್. ಆ ಹುಡುಗನು ತಂದಿಲ್ಲ, ಅವನು ಒಂದು ಮನೆ ಮುಗ್ದ ಸರ್. ಬಾಯಿ ಇಲ್ಲ, ಅವರು ಮೂಕರು ಬಾಳ ಮಾತಾಡಕ್ಕಾಗಲ್ಲ ಸರ್ ಬಾಳ. ಹಿಂಗಿದ್ಯಾ ಸರ್? ಅವರು ನಮ್ಮ ವಾರ್ಡಿನ ನಮ್ಮ ಜೊತೆ ಅವರು ಮೆಂಬರ್, ನಮ್ಮ ವಾರ್ಡ್ನ್ಯಾರ. ಅವ್ರು ಸಿಕ್ಕೈತಲ್ರಿ, ಸೀದಾ ಅವ್ರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ದು ಪಡ್ಲಿ ಕೇಳ್ಯಾರ್ರಿ. ಅವ್ರೇನೈತಿ SP ಅವರಿಗೆ ಜಿಲ್ಲಾಡಳಿತ ಕೇಳ್ಯಾರ. ಅವ್ರೆಲ್ಲರೂ ಪೂರ ಲಕ್ಕೊಂಡಿಗೆ ಆಗಮಿಸ್ತಾರ ಸರ್. ಬಂದು ಇಷ್ಟು ಸ್ಪಾಟ್ ಚೆಕ್ ಮಾಡ್ರ. ಈಗ ಸ್ಥಳ ಅಲ್ಲಿ ವಾಪಸ್ ಆಗಿಬಾರ್ದು ಅಥವಾ ಈ ತರದ ಏನಾದ್ರು ರಿಸ್ಟ್ರಿಕ್ಷನ್ ಹಾಕಿದಾರ ಈಗ ಸರ್? ಈಗ ಅದು ಹೆಂಗ್ ಸರ್, ಈಗ ನಿನ್ನೆ ನಿಧಿ ಸಿಕ್ಕೈತೆ ಅಂದ್ರೆ ಬಿಟ್ಟೆ ಸರ್. ಇನ್ ಮುಂದೆ ನಮ್ಮ ಲಕ್ಕೊಂಡಿ ಒಳಗ ಒಂದು ಶೌಚಾಲಯ ಕಡಿಮೆ ಒಂದು ಗುಂಡಿ ತೆಗಿತೀವಿ ಅಂದ್ರೆ ಸರ್ ಎಲ್ಲದಕ್ಕೂ ಒಂದು ನಮೂನೆ ಭಯಾನಕ ವಾತಾವರಣ ಆಗೈತಿ. ಆ ರೀತಿ ಆಗ್ತಾರದ. ನಿನ್ನೆ ಸಿಕ್ಕಿದ್ದು ಮತ್ತೆ ಆಗಾಗ ಉತ್ಕರ್ಣ ಮಾಡಿದಾಗ ಮೂರ್ತಿಗಳೆಲ್ಲ ಲಭ್ಯ ಹೋಗಿದ್ದು
ನಾವೆಲ್ಲ ನೋಡಿದ್ರೆ ಒಂದು ನಮ್ಮ ಜನರ ಆತಂಕದೊಳಗಾರ ಸರ್ ಮನೆ ಹಾಕಿಸ್ಕೊಳಕ್ಕೂ ಹಿಂದೇಟ್ ಹಾಕಕತ್ತಾರ ಹ್ಮ್ ಆ ರೀತಿ ಆಯ್ತು ಸರ್. ಇದು ಹಳೆ ಮನೆ ಇತ್ತು ಹಾಗಾದ್ರೆ ಇವ್ರದ್ದು, ಆ ಹಳೆ ಮನಿನ ತೆಗೆದು ವಾಪಸ್ ಹೊಸ ಮನೆ ಹಾಕ್ಸ್ಬೇಕು ಅಂತ ಪಾಯ ತೆಗಿಯುವಂತ ಸಂದರ್ಭದಲ್ಲಿ ಸಿಕ್ಕಿರೋದು ಇದು ಹಾಗಾದ್ರೆ. ಹೌದು ಸರ್ ಹಳೆ ಮನೆ ಅದು ಅದನ್ನ ತೆಗಿಮಂದು ಅದು ಸಣ್ಣ ಚಿಕ್ಕದೈತೆ ಸರ್ 12 ಒಂದು 25 ಸರ್ ಸೈಜ್. ಹ್ಮ್ 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 ಅಷ್ಟೊಳಗೆ ಅವರು ಪಾಪ ಹುಡುಗನ್ ತಂದಿಲ್ಲ ಮೊನ್ನೆ ಒಂದು 2 ಎಕರೆ ಹೊಲ ಮಾರ್ಯಾರ ಸರ್. ಹಾ ಆ ರೊಕ್ಕದಾಗ ಹಾಕಿಸ್ಕೊಂತ ಇದು ಮಾಡಿದೆ. ಹಾ 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 ಈ time ಇತ್ತು ಸರ್. ಓಕೆ ಓಕೆ ಓಕೆ. ಇದು ಹಳೆ ಪಾಯದ ಅಂದ್ರೆ ಹಳೆ ಮನೆ ಏನಿತ್ತಲ್ಲ ಅದ್ರ ಪಾಯದಲ್ಲೇ ಮತ್ತೆ ಪಾಯ ತೆಗಿತಿದ್ರ ಅಥವಾ ಅದು ಬೇರೆ ಕಡೆ ತೆಗಿತಾ ಇದ್ರೆ ಇದನ್ನ? ಅದೇ ಪಾಯದಾಗ ತೆಗಿತಿದ್ರು ಸರ್. ಅದೇ ಪಾಯದಲ್ಲೇ ಇತ್ತಾ ಇದು ಹಾಗಾದ್ರೆ? ಅದೇ ಪಾಯದಾಗ ಆಯ್ತು ಸರ್. ಹ್ಮ್ 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 ಹ್ಮ್. ಅಂದ್ರೆ ಹಳೆ ಮನೆ ಕಟ್ಸ್ಬೇಕಾದಂತ ಸಂದರ್ಭದಲ್ಲಿ ಏನೂ ಆಗಿಲ್ಲ, ಸಿಕ್ಕಿಲ್ಲ ಅಥವಾ ಅದು ಏನೂ ಪತ್ತೆ ಹತ್ತಿಲ್ಲ, ಈಗಷ್ಟೇ ಪತ್ತೆ ಹತ್ತಿರೋದು ಹಾಗಾದ್ರೆ ಇದು? ಹೌದು ಸರ್ ಹೌದು ಸರ್. ಓಕೆ 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 ಓಕೆ.